ಮೈಸೂರಿನ ದಸರಾದಲ್ಲಿ ಅಂಬಾನಿಯನ್ನ ಹೊರುತ್ತಾ ಇದ್ದಂತಹ ಅರ್ಜುನ ಸಾವಾಗಿ ಇವತ್ತಿಗೆ 11 ದಿನ. ಈ 11 ದಿನದ ಕಾರ್ಯ ಜರುಗ್ತಾ ಇದೆ. ಈ ಕಾರ್ಯದ ಸಂದರ್ಭದಲ್ಲಿ ಮಾವುತ ಕಣ್ಣೀರು ಹಾಕಿದ್ದಾನೆ. ಆನೆ ಅರ್ಜುನನನ್ನ ನೆನೆದು ಇಲ್ಲಿ ಮಾವುತ ಕಣ್ಣೀರು ಹಾಕಿರೋದು. ಇವತ್ತು 11ನೇ ದಿನದ ಕಾರ್ಯ ನಡೀತಾ ಇದೆ. ಅರ್ಜುನನ ಸಮಾಧಿ ಮುಂದೆ ಮಾವುತ ವಿನು ಕಣ್ಣೀರ ಧಾರೆ. ಎಲ್ಲರೂ ಮೋಸ ಮಾಡಿದ್ರು ಅಂತ ಹೇಳಿ ಮಾವುತ ಕಣ್ಣೀರು ಹಾಕಿದ್ರು. ನಿನ್ನೆ ಅರಣ್ಯ ಇಲಾಖೆ ಹೆಸರೆಳದೆ ಆಕ್ರೋಶವನ್ನ ಮಾವುತ ಹೊರ ಹಾಕಿದ್ರು. ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಹೆಸರು ಹೇಳ್ದೇನೆ ಎಲ್ಲರೂ ಮೋಸ ಮಾಡಿದ್ರು ಅಂಥೇಳಿ ಮಾವುತ ಕಣ್ಣೀರು ಹಾಕ್ತಾರೆ. ಬೆಲ್ಲ, ಕಬ್ಬು, ಚಕ್ಕುಲಿ, ಹಣ್ಣುಗಳನ್ನು ಸಮಾಧಿ ಮೇಲಿಟ್ಟು ಪೂಜೆಯನ್ನು ನೆರವೇರಿಸಲಾಗಿದೆ. ದಾಳಿ ಬಳಿಕವೂ ಕೂಡ ಅರ್ಜುನನ ಸಮಾಧಿ ಬಳಿ ಕಾಡಾನೆ ಓಡಾಟವನ್ನು ನಡೆಸಿದೆ. ಮೋಸನೆ ಮಾಡಿದಪ್ಪ, ಎಲ್ಲ ಮೋಸ ಮಾಡಿದೆ ಇವ್ರು. ಅವ್ರಿಗೋಸ್ಕರ ಮಾತ್ರ ನನ್ ಕಂದ ಹೆಂಗ್ ಹೊಡೆದಾಡಿ ಎತ್ಕೊಂಡು ಹೋಗಿದೆ ಗೊತ್ತಪ್ಪ. ನಾನ್ ನೋಡಿದೀನಪ್ಪ ಅಲ್ಲಿ. ನಾನು ಹೊಡೆದಾಡಿದ್ದೀನಿ. ಎಂತ ಧೈರ್ಯ ಗೊತ್ತಾ ನೀನು? ಆಹ್ವಾನ ಬಗ್ದಾನಲ್ಲ. ಇವ್ರೆಲ್ಲ ಬರೀ ಮೋಸ, ಬರೀ ಮೋಸ. ಎಲ್ಲ ಸರಿ ಮೋಸ ಮಾಡ್ಬಿಟ್ಟು ಎಲ್ಲ ಸರಿ ಮೋಸ ಮಾಡಿದ್ರು. ಇಲ್ಲಪ್ಪ, ಸತ್ಯ ಹೇಳ್ತೀನಿ ಕೇಳಿ. ಇದ್ರ ಹಣೆ ಹೇಳ್ತೀನಿ. ಮೋಸನೆ ಮಾಡಿದಪ್ಪ, ಎಲ್ಲ ಮೋಸ ಮಾಡಿದೆ ಇವ್ರು. ಅವ್ರಿಗೋಸ್ಕರ ಮಾತ್ರ ನನ್ ಕಂದ ಹೆಂಗ್ ಹೊಡೆದಾಡಿ ಆಗಲ್ಲ. ನೀವು ಹೊಡೆಟಿ ಯಾವಂತೇಳಿ ಕರಕಣ ಸ್ವಾಮಿ ಎತ್ತು ಕರ್ಕೊಂಬಂದು ಅನ್ನೆಲ್ಲ ಹಾಳು ಮಾಡ್ಬಿಟ್ರು. ಕರ್ಕೊಂಬಂದು ಅನ್ನೆಲ್ಲ ಹಾಳು ಮಾಡಿದಪ್ಪ ಇವರು. ಎದ್ದಪ್ಪ, ಎದ್ದು ನೀ ಯಾವ ಆನೆಗೆ ಎದುರ್ತಾವನಲ್ಲ, ಎತ್ತು ಮಗನೇ, ಎತ್ತು ನೀನು. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಖುಷ್ವಂತ್, ಅರ್ಜುನ ನಮ್ಮನ್ನೆಲ್ಲ ಆಗಲಿ ನೆನೆ 11ನೇ ದಿನದ ಕಾರ್ಯ ಕೂಡ ನಡೀತು. ಕಾರ್ಯ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮಾವುತ ಬಿಕ್ಕಿ ಆಳ್ತಾರೆ. ನಿಜಕ್ಕೂ ಅದನ್ನು ನೋಡಿದ್ರೆ ನಮಗೂ ಕೂಡ ಒಂದು ರೀತಿಯಾಗಿ ಕಣ್ಣೀರ ಧಾರೆ, ಅಂದರೆ ಕಣ್ಣಂಚಲ್ಲಿ ನೀರು ಜರುಗುತ್ತೆ. ಸೊ ಅವರು ಹೇಳ್ತಾ ಇದ್ದ ಮಾತನ್ನು ನಾವು ಗಮನಿಸ್ತಾ ಇದ್ವಿ. ಈ ಕುರಿತು ಹೇಳೋದಾದ್ರೆ ಶರತ್, ಈಗಾಗ್ಲೇ ಅರ್ಜುನನ ಸಾವು ಎಲ್ಲರಿಗೂ ನೋವನ್ನ ತಂದಿರುವಂತದ್ದು. ಜೊತೆಗೆ ಈಗಾಗ್ಲೇ ಸಾಕಷ್ಟು ನೋಡ್ಬೋದು, ಎಲ್ಲರೂ ಕೂಡ ಆ ಒಂದು ನೋವಿನಲ್ಲಿ ಇದ್ದಾರೆ. ಆದ್ರೆ ವಿನು ಮಾವುತ ಮಾತ್ರ ಅರ್ಜುನನ ಸಾವನ್ನ ಮರೆಯಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗಾಗ್ಲೇ ಅವರು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇರೋದು. ಜೊತೆಗೆ ಏನು ಈಗಾಗ್ಲೇ ಅದ್ರ ಜೊತೆಗೆ ಕಾಡಾನೆಗಳು ಬಂದು ಅದರಲ್ಲಿ ಸುತ್ತ ನೆಟ್ಟಿದ್ದಂತ ಕೆಲ ಕಂಬಗಳನ್ನ ಕಿತ್ತಾಕಿದ್ದು, ಈ ನೋವು ಕೂಡ ಅವ್ರನ್ನ ಬಾಧಿಸಿದೆ. ಹೀಗಾಗಿ ಅವ್ರಿಗೇನು ಒಂದು ಆಸೆ ಇತ್ತು, ಅವರ ಬಳ್ಳೆ ಆನೆ ಶಿಬಿರ ಏನಿತ್ತು ಅಲ್ಲಿಗೆ ಆನೆಯನ್ನ, ಅಂದ್ರೆ ಅರ್ಜುನನ ಸಮಾಧಿ ಅಲ್ಲಾಗ್ಬೇಕು ಅನ್ನುವಂತ ಒಂದು ಅವರಿಗೆ ಒಂದು ಆಸೆ ಇತ್ತು. ಅದು ಕೂಡ ನೆರವೇರ್ಲಿಲ್ಲ. ಇನ್ನೊಂದ್ ಕಡೆ ಅರ್ಜುನನೂ ಇಲ್ಲ. ಜೊತೆಗೆ ಇವತ್ತು ಸಾಕಷ್ಟು ಅರ್ಜುನನ ಸಾವಿನಿಂದ ಅರಣ್ಯ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಏನು ಇವರು ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ಪರಿಸರವಾದಿಗಳೆಲ್ಲ ಸೇರಿ ಅರಣ್ಯ ಇಲಾಖೆಯ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ತಯಾರಾಗಿರುವಂತದ್ದು. ಜೊತೆಗೆ ಇನ್ನೊಂದು ಕಡೆ ಈ ಆನೆ ಮತ್ತು ಸಾಕಾನೆ ಮತ್ತು ಕಾಡಾನೆ ಏನು ಒಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಈ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತೇವೆ ಅನ್ನುವಂತ ಮಾತನ್ನ ಈ ಹಿಂದೆ ಹೇಳ್ತಾ ಇದ್ರು. ಜೊತೆಗೆ ಈಗ ಅರ್ಜುನನ ಸಮಾಧಿ ಏನಿದೆ ಅಲ್ಲಿ ದಿನನಿತ್ಯ ಕೆಲವಾರು ಜನ ಬಂದು ಅದನ್ನ ವೀಕ್ಷಿಸುವಂತದ್ದು, ಸಮಾಧಿಯ ಬಳಿ ಪೂಜೆ ಮಾಡುವಂತದ್ದು, ಜೊತೆಗೆ ಅರ್ಜುನನ ನೆನೆದು ಭಾವುಕರಾಗೋದು, ಇಂತ ಎಲ್ಲಾ ಘಟನೆಗಳು ಅಲ್ಲಿ ನಡೀತಾ ಇದೆ. ಜೊತೆಗೆ ಅದು ಒಂದು ಕಾಡು ಪ್ರದೇಶ ಆಗಿರೋದ್ರಿಂದ ಈಗ್ಲೂ ಕೂಡ ಸುತ್ತಮುತ್ತ ಕಾಡಾನೆ ಸಂಚಾರ ಇದೆ. ಹೀಗಾಗಿ ಸಾಕಷ್ಟು ಬೇಗ ಒಂದು ಅರ್ಜುನನಿಗೆ ಏನು ಸಮಾಧಿಯನ್ನ ಮಾಡ್ಬೇಕು ಅಥವಾ ಒಂದು ಸ್ಮಾರಕವನ್ನ ಮಾಡ್ಬೇಕು ಅಂತ ತೀರ್ಮಾನ ಇದೆ. ಅದು ಆದಷ್ಟು ಬೇಗ ಆಗ್ಲಿ ಅನ್ನುವ ಒತ್ತಾಯ ಸಾರ್ವಜನಿಕ ವಲಯದಿಂದ, ಪ್ರಾಣಿ ಪ್ರಿಯರಿದ್ದಾರೆ ಅವರ ಎಲ್ಲರ ಒಂದು ಸಂಘಟನೆ ಒತ್ತಾಯಗಳು, ಜನರ ಒತ್ತಾಯ ಕೂಡ ಹೆಚ್ಚಾಗಿರುವಂತದ್ದು.
ಈ ಕೆಲಸವನ್ನ ಆದಷ್ಟು ಬೇಗ ಯಾವಾಗ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಮಾಡುತ್ತೆ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ ಶರತ್. ಓಕೆ ಓಕೆ ಎಸ್